ಹೆಲ್ಮೆಟ್ ವಿತರಣೆ ಕೊಡಬೇಕು. ನನ್ನ ಟ್ರಸ್ಟ್ ವತಿಯಿಂದ ಸುಮಾರು 15,000 ಹೆಲ್ಮೆಟ್ ಕೊಡಬೇಕು ಅಂತ ನಾವು ಹೊರಟಿದ್ದೀವಿ. ಇದು ಕೊಟ್ಟರೆ ಹರಿನಾಥ್ ರೆಡ್ಡಿಗೆ ಒಳ್ಳೆ ಹೆಸರು ಎಲ್ಲಿ ಬಂದು ಬಿಡ್ತಿರ್ತದೋ. ಯಾಕಂದ್ರೆ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಇವರೊಬ್ಬರೇ ಶಾಸಕರಾಗಿರ್ಬೇಕು, ಇವರೊಬ್ಬರೇ ಸಮಾಜ ಸೇವೆ ಮಾಡಬೇಕು, ಯಾರೊಬ್ರು ಸಮಾಜ ಸೇವೆ ಮಾಡಬಾರ್ದು. ಬೇರೆ ಯಾರು ಸಮಾಜ ಸೇವೆ ಮಾಡ್ಲಿಕ್ಕೆ ಬಂದ್ರು ಏನೋ ಒಂದು ಗುಬೆ ಕುಡಿಸ್ತಾರೆ. ತಮ್ಗೆಲ್ಲರಿಗೂ ಗೊತ್ತಿದೆ. 15 ವರ್ಷದಿಂದ ಅಭಿವೃದ್ಧಿ ಮೇಲೆ ತೋರಿಸಲಿ. ಇಂಥ ಸಮಾಜ ಸೇವೆ ಮಾಡುವಂತ ಇದರ ಮೇಲೆ ಇಂತಹ ಧೋರಣೆ, ಬಡವರಿಗೆ ಹೆಲ್ಮೆಟ್ ಇಲ್ದಿರ ಹೆಲ್ಮೆಟ್ ಆರ್ಡರ್ ಮಾಡಿಸಿದ್ದೀರ ನೀವ್ ಹೇಳಿದ್ರ ಹೆಲ್ಮೆಟ್ ಹಾಕೊಂಡ್ರೆ ಜೀವ ಉಳಿಸ್ತಾರೆ ಅಂತ. ಅಂತವರಿಗೆ ನಾವು ಪ್ರಾಣ ರಕ್ಷಣೆಗೋಸ್ಕರ ಹೆಲ್ಮೆಟ್ ಕೊಡ್ತಾ ಇದ್ದೀವಿ ನಮ್ಮ ಟ್ರಸ್ಟ್ ವತಿಯಿಂದ. ಅದರ ಜೊತೆಗೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಅದ್ದೂರಿಯಾಗಿ ಮಾಡ್ಬೇಕಂತ ನಮ್ಮ ಟ್ರಸ್ಟ್ ನಿರ್ಧರಿಸಿದ್ದೀವಿ. ಅಂತದಕ್ಕೆ ನೀವು ಅಡ್ಡ ಮಾಡ್ತೀರಲ್ಲ. ಮೊನ್ನೆ ತಾನೇ ಬಾಬು ಜಗಜೀವನ್ ರಾವ್ ಅವರ ಜಯಂತಿ ಮಾಡ್ತೀರಾ, ಒಂದು ಮುಲ ಹೂವು ಹಾಕ್ತೀರಾ. ಆ ತರ ತಾಕತ್ತಿದ್ರೆ ಅದ್ದೂರಿಯಾಗಿ ಮಾಡಿಸ್ಬೇಕಾಗಿತ್ತು ನೀವು. ನಾವೇನು ನಿಮ್ಗೇನು ಅಡ್ಡಿಪಡಿಸಲಿಲ್ವಲ್ಲ, ಅದ್ದೂರಿಯಾಗಿ ಮಾಡಿಸಿ. ದಲಿತ ಮುಖಂಡರು ನಿಮ್ಮ ಪಕ್ಷದ ಜೊತೆಗೆ ನಿಮ್ಮ ಜೊತೆಗಿರುವಂತ ಮುಖಂಡರು ನಿಮ್ಮನ್ನು ಅಡ್ಡ ಹಾಕ್ತಾರೆ. ನೀವು ಗಲಾಟೆ ಮಾಡ್ಕೊಳ್ತಾ ಇದ್ದೀರಾ, ಅದಕ್ಕೆ ಬಂದು ನಾನು ಇಲ್ಲಿ ಪೂಜೆ ಮಾಡಕ್ಕೆ ಬಂದೆ ಅಂತಾರೆ. ಅಷ್ಟ ಅಭಿಮಾನ ಇದ್ದಿದ್ರೆ ನೀವೇ ಬೆಳಗ್ಗೆ ನಿಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ನೀವು ಬಂದ ಬಾಬಾ ಜಗಜೀವನ್ ರಾವ್ ಅವರ ಪೂಜೆ ಫೋಟೋಗೆ ಮಾಲಾರ್ಪಣೆ ಮಾಡಿ ಪೂಜೆ ಮಾಡಬೇಕಾಗಿತ್ತು. ನೀವು ಗಲಾಟೆ ಮಾಡಿಕೊಳ್ತಾ ಇದ್ದೀರಾ, ಅದಕ್ಕೆ ನಾನು ಬಂದು ಇಲ್ಲಿ ನಿಮ್ಮನ್ನು ರಾಜಿ ಮಾಡಕ್ಕೆ ಬಂದಿದ್ದೀನಿ ಅಂತ ಮಾತಾಡ್ತೀರಾ. ಇದು ನಿಮ್ಮ ಅಭಿವೃದ್ಧಿ. ಹೇಳ್ತಾ ಇದ್ರೆ ಸುಮಾರಿದೆ ಶಾಸಕರೇ, ಸುಮಾರು ಜಾಸ್ತಿ ಇದೆ. ನಮಗೆ ಯಾಕೆ ಅಡ್ಡಿಪಡಿಸ್ತೀರಾ ಅಷ್ಟೇ. ನಾನು ಒಳ್ಳೆ ಕಾರ್ಯಕ್ರಮ ಅಂದ್ರೆ ಬಡ ಮಕ್ಕಳಿಗೆ, SC ST ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಂಡಿದ್ದೀವಿ ನಮ್ಮ ಕಾರ್ಯಕ್ರಮದಲ್ಲಿ. ಆಯ್ತು, ಇದೇನೋ ಕ್ಯಾನ್ಸಲ್ ಮಾಡಿಸಿದ್ದೀರಾ. ಈ ಕಾರ್ಯಕ್ರಮ ನಾನು ಇದು ಅಂಬೇಡ್ಕರ್ ಜಯಂತ್ಯೋತ್ಸವ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಜಗಜೀವನ್ ರಾವ್ ಅವರ ಜಯಂತ್ಯೋತ್ಸವವನ್ನು ನಾವು ಮಾಡೋದು ಎಲ್ಲೂ ನಿಲ್ಲಲ್ಲ. ನಿಮ್ಗೆ ತಾಕತ್ತಿದ್ರೆ ನಿಲ್ಲಿಸಿ ನೋಡಿ. ನಾವು 14ನೇ ತಾರೀಕು ನೀವೇ ಹಮ್ಮಿಕೊಂಡಿದ್ದೀರಾ, ನಿಮಗಿಂತ ಅದ್ದೂರಿಯಾಗಿ ನಾನು ಮಾಡಿ ತೋರಿಸ್ತೀನಿ. ಇದು ಹರಿನಾಥ್